ಹಾಯ್ ಎಲ್ಲೋ ಫ್ರೆಂಡ್ಸ್, ಇವತ್ತು ನಾನು ಮಿಶೋಲ್ಲಿ ತೊಗೊಂಡಿರೋಂಥ ಒಂದು ಫ್ಯಾಬ್ರಿಕ್ ಬಗ್ಗೆ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ನೋಡಿ, ಈ ಫ್ಯಾಬ್ರಿಕ್ ಬಂದು ನಾನು ಮಿಶೋಲ್ಲಿ ತೊಗೊಂಡಿರೋಂಥದ್ದು 2.5 ಮೀಟರ್ಸು. ನೀವೇನಾದರೂ ಕುರ್ತಿ ಅಥವಾ ಚೂಡಿದಾರ್ ಟಾಪು ಅಥವಾ ಹೇ ಲೈನ್ ಕುರ್ತಿ ಈ ಥರ ಏನಾದರೂ ಸ್ಟಿಚ್ ಮಾಡಿಸ್ಕೋಬೇಕಂದ್ರೆ ನೀವು ಈ ಫ್ಯಾಬ್ರಿಕ್ನ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. 2.5 ಮೀಟರ್ಸ್ ಫ್ಯಾಬ್ರಿಕ್ಕು 186 ರುಪೀಸ್ಗೆ ನಿಮಗೆ ಮಿಶೋಲ್ಲಿ ಅವೈಲೇಬಲ್ ಇದೆ. ನಾನು ಈ ಫ್ಯಾಬ್ರಿಕನ್ನು ತೊಗೊಂಡು ಚೂಡಿದಾರ್ ಟಾಪ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಚೂಡಿದಾರ್ ಟಾಪ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ನಾವು ಡ್ರೆಸ್ದು ಟಾಪನ್ನು ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ಯಾವ್ಯಾವ ಮೆಜರ್ಮೆಂಟ್ಸನ್ನು ನಾವು ಮೆಜರ್ಮೆಂಟ್ ಡ್ರೆಸ್ಸಿಂದ ನಾವು ತೊಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೊಸದಾಗಿ ಟೈಲರಿಂಗ್ನ ಕಲಿತಾ ಇರೋರಿಗೆ ಈ ಸ್ಟ್ರೈಟ್ ಕಟ್ ಕುರ್ತೀಸ್ನ ಹೊಲಿಬೇಕಾದ್ರೆ ಸೈಡಲ್ಲಿ ಸ್ಲಿಟ್ ಬರುತ್ತಲ್ವ, ಆ ಸ್ಲಿಟ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನಾವು ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಂಡು ಕಟ್ಟಿಂಗ್ ಮಾಡಿದ್ರೆ ನಮಗೆ ಸ್ಲಿಟ್ಸ್ ಅನ್ನೋದು ನೀಟಾಗಿ ಬರುತ್ತೆ. ವಿ ಶೇಪಲ್ಲಿ ನಮಗೆ ಸ್ಲಿಟ್ಸ್ ಅನ್ನೋದು ಬರಬೇಕು. ಕೆಲವೊಂದು ಸಲ ನಾವು ಡ್ರೆಸ್ಸಸ್ನ ಸ್ಟಿಚ್ ಮಾಡಿಸಿದ್ರೆ ಆ ಸ್ಲಿಟ್ ಅನ್ನೋದು ಒಳಗಡೆ ಫೋಲ್ಡ್ ಆಗಿಬಿಟ್ಟಿರುತ್ತೆ. ಬೇಸಿಕಲಿ ಲೇಡೀಸು ಆಫ್ಟರ್ ಡೆಲಿವರಿ ಆದ ನಂತರ ಟಮ್ಮಿ ಫ್ಯಾಟ್ ಬರುತ್ತೆ. ಸೊ ತುಂಬ ಜನ ಸ್ಟ್ರೈಟ್ ಕಟ್ ಕುರ್ತೀಸ್ನ ಇಷ್ಟಪಡೋದಿಲ್ಲ. ಬಿಕಾಸ್ ಟಮ್ಮಿ ಫ್ಯಾಟ್ ಅನ್ನೋದು ಓವರಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ವಲ್ಗರಾಗಿ ಕಾಣಿಸುತ್ತೆ ಅಂತ ಸ್ಟ್ರೈಟ್ ಕಟ್ ಕುರ್ತೀಸ್ನ ಇಷ್ಟಪಡೋದಿಲ್ಲ. ಬಟ್ ನನ್ನ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಕುರ್ತಿನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ನೋಡಿ, ನನಗೂ ಕೂಡ ಟಮ್ಮಿ ಫ್ಯಾಟ್ ಇದೆ, ಆದರೂ ಸ್ಟ್ರೈಟ್ ಕಟ್ ಕುರ್ತಿನ ಸ್ಟಿಚ್ ಮಾಡ್ಕೊಂಡಾಗ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಬಾಡಿ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ, ಬ್ಯಾಕ್ ನಮಗೆ ಬಾಡಿ ಶೇಪ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ನೋಡಿ. ನಾವು ಹ್ಯಾಂಡನ್ನು ಲಿಫ್ಟ್ ಮಾಡಿದ್ರೂ ಕೂಡ ನಮಗೆ ಸೊಂಟ ಎಲ್ಲೂ ಕಾಣಿಸ್ಬಾರ್ದು. ಆ ರೀತಿ ನಾವು ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬ್ಯಾಕ್ ಸೈಡು ನಾನು ಡಾಟ್ಸನ್ನು ಸ್ಟಿಚ್ ಮಾಡಿರೋದ್ರಿಂದ ನೋಡಿ, ಬ್ಯಾಕ್ ಸೈಡ್ ಶೇಪ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ. ಫ್ರಂಟಲ್ಲಿ ನಮಗೆ ಟಮ್ಮಿ ಫ್ಯಾಟ್ ಇದೆ ಅಂತ ಲೂಸಿಂಗ್ ಕೊಡ್ತೀವಿ, ಬಟ್ ಬ್ಯಾಕಲ್ಲಿ ನಮಗೆ ಆ ಲೂಸಿಂಗ್ ಅನ್ನೋದು ಅವಾಯ್ಡ್ ಮಾಡಬೇಕಂದ್ರೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಈ ಡ್ರೆಸ್ದು ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು AMM ಡಿಸೈನರ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಡ್ರೆಸ್ದು ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಈ ವಿಡಿಯೋನ ನೋಡಿ. ಈ ಡ್ರೆಸ್ ವಿಡಿಯೋ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ.